ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello friends, welcome back to another session of Namma Lax Bengaluru presents current issue of the day, episode number 41. ಇವತ್ತಿನ episode number 41 ಅಲ್ಲಿ we are going to look into the important topic of tribal rewards. ಸರಿನಾ? So as usual ನ್ಯೂಸ್ ಅಲ್ಲಿ ಯಾಕೆ ಇದೆ, ಸೊ ಟ್ರೈಬಲ್ ರಿವಾರ್ಡ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಬರೋಣ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ನ್ಯೂಸ್ ಅಲ್ಲಿ ಯಾಕೆ ಇದೆ, ಅದ್ರ ಜೊತೆ ಒಂದು ರಿಲೇಟೆಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ಗೋಸ್ಕರ, ಮತ್ತೆ ಟ್ರೈಬಲ್ ರಿವಾರ್ಡ್ಸ್ ಅಂದ್ರೆ ಏನು, ಅದ್ರದ್ದು ಯಾವ ರೀತಿ ನೇಚರ್ ಏನು, ಆ್ಯಂಡ್ ಅಗೇನ್ ವಿಲ್ ಆಲ್ಸೋ ರೀಸನ್ಸ್ನ ಕಂಡು ನೋಡೋಣ ಯಾಕೆ ಟ್ರೈಬಲ್ ರಿವಾರ್ಡ್ಸ್ ಆಯಿತು, ಇಂಪಾರ್ಟೆಂಟ್ ರಿವಾರ್ಡ್ಸ್ ಯಾರು, ಅದ್ರ ಲೀಡರ್ಸ್ ಯಾರು, ದೆನ್ ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಲೈಕ್ ರಿವಾರ್ಡ್ ಇಂದ ಔಟ್ಕಮ್ ಏನು ಬಂತು ಅಂತ ನೋಡೋಣ. ಸೊ ಇಂಪಾರ್ಟೆಂಟ್ ಟಾಪಿಕ್, ವ್ಯಾಸ್ಟ್ ಇದೆ ಟಾಪಿಕ್, ಪ್ರಿಲಿಮ್ಸ್ಗೆ ಎಸ್ಪೆಷಲಿ ಪ್ರಿಲಿಮ್ಸ್ಗೆ ವೆರಿ ಇಂಪಾರ್ಟೆಂಟ್, ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಸ್ನ. ಪ್ರಾಕ್ಟೀಸ್ ಕ್ವಶನ್, ವಿತ್ ರೆಫರೆನ್ಸ್ ಟು ದ ಹಿಸ್ಟ್ರಿ ಆಫ್ ಇಂಡಿಯಾ, ಉಲ್ಗುಲನ್ ಆರ್ ದ ಗ್ರೇಟ್ ಟುಮುಲ್ಟ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್. ಓಕೆ, ಗ್ರೇಟ್ ಟುಮುಲ್ಟ್ ಅಂತ ಉಲ್ಗುಲನ್ ಅಂತ ಯಾವ ಇವೆಂಟಿಗೆ ಕರೀತಾರೆ ಅಂತ ಕ್ವಶನ್. ಆಪ್ಷನ್ ಎ ದ ರಿವೋಲ್ಟ್ ಆಫ್ 1857, ಆಪ್ಷನ್ ಬಿ ಮೊಪಲಾ ರೆಬೆಲಿಯನ್ ಆಫ್ 1921, ಆಪ್ಷನ್ ಸಿ ಇಂಡಿಗೋ ರಿವೋಲ್ಟ್ ಆಫ್ 1859-60, ಆಪ್ಷನ್ ಡಿ ಬಿರ್ಸಾ ಮುಂಡೋಸ್ ರಿವೋಲ್ಟ್ ಆಫ್ 1899-900. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅಟೆಂಡ್ ಮಾಡಿ. ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಒಂದು ರೀತಿಯಾದಂಥ ಪ್ರಾಕ್ಟೀಸ್ ಬೆಳೆಯುತ್ತೆ, ಆ ಪ್ರಾಕ್ಟೀಸ್ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ದೆನ್ ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡರ್ GS1 ಹಿಸ್ಟರಿ, ಅದರಲ್ಲೂ ಮಾಡರ್ನ್ ಹಿಸ್ಟ್ರಿ ಪಾರ್ಟ್, ಇದು ಮಾಡರ್ನ್ ಹಿಸ್ಟ್ರಿ ಪಾರ್ಟ್ ಬರುತ್ತೆ. ನ್ಯೂಸಲ್ಲಿ ಯಾಕೆ ಇದೆ ಅಂತಂದರೆ, ದ ರೀಸನ್ ವೈ ಐ ಚೂಸ್ ದಿಸ್ ಟಾಪಿಕ್ ಯಾಕೆಂತಂದರೆ, ರೀಸೆಂಟ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ವಾಸ್ ಬೀಯಿಂಗ್ ಪ್ರೆಸೆಂಟೆಡ್ ಅ ಬುಕ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ಟ್ರೈಬಲ್ ಲೀಡರ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಅಟ್ ದ ನ್ಯಾಷನಲ್ ಕಮಿಷನ್ ಆಫ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಇವೆಂಟ್. ಸರಿನಾ, ಒಂದು ಬುಕ್ನ ಪ್ರೆಸೆಂಟ್ ಮಾಡಿದ್ರು, ಆ ಬುಕ್ ಹೆಸರೇ ಕಾಂಟ್ರಿಬ್ಯೂಷನ್ಸ್ ಆಫ್ ಟ್ರೈಬಲ್ ಲೀಡರ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿ. ಅದಕ್ಕೋಸ್ಕರ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಲರ್ನ್ ಅಬೌಟ್ ಕಾಂಟ್ರಿಬ್ಯೂಷನ್ ಆಫ್ ಟ್ರೈಬಲ್ ರಿವಾರ್ಡ್ಸ್ ಆರ್ ಟ್ರೈಬಲ್ ಲೀಡರ್ಸ್. ಸೊ ಇವತ್ತಿನ ಟಾಪಿಕ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಟ್ರೈಬಲ್ ರಿವಾರ್ಡ್ಸ್ ಅಂದರೆ ಏನಂತ, ಆ್ಯಂಡ್ ದೆನ್ ಅಗೇನ್ ಆಸ್ ಐ ಸೆಡ್ ನೇಚರ್, ರೀಸನ್, ಇಂಪಾರ್ಟೆಂಟ್ ಲೀಡರ್ಸ್, ರಿವಾರ್ಡ್ಸ್ ಯಾವುದು, ಲೀಡರ್ಸ್ ಯಾವುದು, ಕಾಂಟ್ರಿಬ್ಯೂಷನ್ ನೋಡೋಣ. ಓಕೆ, ಸೊ ಟುಡೇ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ what are tribal rewards. ಸೊ ಇದಕ್ಕೆ ಸಪ್ರೇಟ್ ಆಗಿ PPT ಪ್ರಿಪೇರ್ ಮಾಡಿಲ್ಲ, ಯಾಕೆ ಅಂತಂದರೆ ದಿಸ್ ಟಾಪಿಕ್ ಇಸ್ ಸ್ಟ್ಯಾಟಿಕ್ ಪಾರ್ಟಲ್ಲಿದೆ. ಸೊ ಇಲ್ಲಿ ಈಸಿಲಿ ಗೆಟ್ ಇಟ್ ಫ್ರಮ್ ದ ನೋಟ್ಸ್, ಬುಕ್ಸಲ್ಲಿ ಸಿಗುತ್ತೆ. ಬಟ್ ನಾನೇನು ನೋಟ್ಸ್ ಬರ್ಸ್ತೀನಲ್ಲ ಇವಾಗ, ಅದು ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ಯು ಕ್ಯಾನ್ ನೋಟ್ ಇಟ್ ಡೌನ್. ಸೊ ಟ್ರೈಬಲ್ ರಿವಾರ್ಡ್ಸ್ ಅಂದರೆ ದೀಸ್ ಆರ್ ಲೈಕ್ ರಿವಾರ್ಡ್ಸ್ ಲೆಡ್ ಬೈ ದ ಟ್ರೈಬಲ್ ಪೀಪಲ್ ಅಗೇನ್ಸ್ಟ್ ದ ಅಟ್ರಾಸಿಟೀಸ್ ಆಫ್ ಬ್ರಿಟಿಷ್. ಓಕೆ, ಟ್ರೈಬಲ್ಸ್ ಅಗೇನ್ಸ್ಟ್ ದ ಅಟ್ರಾಸಿಟೀಸ್ ಆಫ್ ಬ್ರಿಟಿಷ್ ರಿವೋಲ್ಟ್ ಮಾಡ್ತಾರಲ್ಲ, ಅದಕ್ಕೆ ಟ್ರೈಬಲ್ ರಿವೋಲ್ಟ್ ಅಂತ ಕರೀತಾರೆ. ಸರಿ, ದಂಗೆ ಮಾಡ್ತಾರೆ ಬ್ರಿಟಿಷ್ ವಿರುದ್ಧ. ಅದಕ್ಕೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ರೀಸನ್ಸ್. ಸರಿನಾ, ರೀಸನ್ಸ್ ಏನಂತ ನೋಡೋಣ. ಫಸ್ಟ್ ರೀಸನ್ಸ್, ನಾರ್ಮಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಏನಂತಂದರೆ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ. ಸರಿನಾ, ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ. ಟ್ರೈಬಲ್ಸ್ ಅಂದರೆ ಅಂತಂದರೆ ಅವರ ಐಡೆಂಟಿಟಿನೇ ಅವರ ಕಾರ್ಡ್ ಆಗಿರುತ್ತೆ, ಅವರ ಸುತ್ತಮುತ್ತಲಿನ ನೇಚರ್ ಆಗಿರುತ್ತೆ. ಬಟ್ ಬ್ರಿಟಿಷ್ ಅವ್ರು ಏನು ಮಾಡಿದ್ರು ಅಂದರೆ, ಅವರ ಮಾಡರ್ನ್ ಅಥವಾ ಏನು ಹೇಳ್ತಾರೆ, ಅವರ ಫಾರ್ವರ್ಡ್ ಥಿಂಕಿಂಗ್ ಪಾಲಿಸೀಸ್ನ ಟ್ರೈಬಲ್ಸ್ ಮೇಲೂ ಅಪ್ಲೈ ಮಾಡಿದರು. ಸೊ ಟ್ರೈಬಲ್ಸ್ ಮೇಲೆ ಅಪ್ಲೈ ಮಾಡಿದಾಗ, ಮುಂಚೆ ಎಲ್ಲ ಟ್ರೈಬಲ್ಸ್ ಏನಿದ್ರು ಕಾಡೇ ನಮ್ಮ ಜೀವನ ಅಂದ್ಕೊಂಡು ಕಾಡಲ್ಲಿ ಬರುವಂಥ ಪ್ರಾಣಿಗಳನ್ನಾಗಲಿ ವಸ್ತುಗಳಾಗಲಿ ಅದನ್ನು ಯೂಸ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದು. ಬಟ್ ಇವಾಗ ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್ ಮುಖಾಂತರ ಕಾಡಲ್ಲಿ ಅವ್ರು ಏನು ಯೂಸ್ ಮಾಡ್ತಾರಲ್ಲ, ಆ ಯೂಸ್ ಮಾಡೋದಕ್ಕೂ ಅದರಿಂದ ಏನಾದರೂ ಬೆನಿಫಿಟ್ ಇತ್ತಂದರೆ ಅದಕ್ಕೂ ಕೂಡ ನೀವು ಟ್ಯಾಕ್ಸ್ನ ಪೇ ಮಾಡ್ಬೇಕಂತ ಬ್ರಿಟಿಷರ್ಸ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ ತಗೊಂಬಂದ್ರು. ಸರಿನಾ, ಇದು ಒಂದು ರೀತಿ ಹೊಸದಾಗಿತ್ತು ಟ್ರೈಬಲ್ಸ್ಗೆ. ಅವರು ಮುಂಚೆ ಎಲ್ಲ ಆರಾಮಾಗಿದ್ದರು, ಅವ್ರು ಫ್ರೀ ಸೋಲ್ ಆಗಿದ್ದರು. ಇವಾಗ ಅವ್ರಿಗೆ ಒಂದು ರೀತಿ ಕಟ್ಟಿ ಹಾಕ್ದಂಗೆ ಆಯಿತು, ನಾವ್ಯಾಕೆ ಬ್ರಿಟಿಷರ್ಸ್ಗೆ ಟ್ಯಾಕ್ಸ್ ಕೊಡ್ಬೇಕಂತ. ಮತ್ತೆ ಸೆಕೆಂಡ್ ಮೇನ್ ರೀಸನ್ ಏನಂತಂದರೆ ಬ್ರಿಟಿಷ್ ಫಾರೆಸ್ಟ್ ಪಾಲಿಸೀಸ್. ಸರಿನಾ, ಬ್ರಿಟಿಷ್ ಫಾರೆಸ್ಟ್ ಪಾಲಿಸೀಸ್ ಇದರಲ್ಲಿ ಏನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಬ್ರಿಟಿಷ್ ಅವರು ಕಾಡನ್ನ ರಿಸರ್ವ್ಡ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದರು. ರಿಸರ್ವ್ಡ್ ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿರುವಂಥ
ಟ್ರೈಬಲ್ಸ್ ಜನನ ನೀವು ಈ ಕಾರ್ಡ್ನ ಇವಾಗ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ರಿಸರ್ವ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ವಿ. ಸೊ ಯು ಕ್ಯಾನ್ ನೋ ಲಾಂಗರ್ ಸ್ಟೇ ಇಲ್ಲಿಂದ ಬಿಟ್ಟು ಹೋಗಿ ಅಂತ ಟ್ರೈಬಲ್ಸ್ಗೆ ಫೋರ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಟ್ರೈಬಲ್ಸ್ಗೆ ಏನಂದ್ರೆ ನಾವು ತಲಾಂತರ ಕಾಲದಿಂದ ಇಲ್ಲೇ ಬದುಕೊಂಡು ಬಂದಿದ್ದೀವಿ, ನೀವೇ ಹೊಸ್ತಾಗಿ ಬಂದು ನಮಗೆ ಬಿಟ್ಟು ಹೋಗೋ ಅನ್ನೋಕ್ಕೋಸ್ಕರ ಅವರು ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮೂರನೇ ರೀಸನ್ ಅಂತಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್. ಸರಿನಾ, ಕ್ರಿಶ್ಚಿಯನ್ ಮಿಷನರೀಸ್. ಸೊ ಇವ್ರ ಮಿಷನರೀಸ್ ಮೇನ್ ಏನಿತ್ತಪ್ಪ ಅಂತಂದ್ರೆ ಇವ್ರನ್ನ ಇಂಗ್ಲೆಂಡ್ ಇದ್ದ ಅಥವಾ ಗ್ರೇಟ್ ಬ್ರಿಟನ್ನಿಂದ ಇಂಡಿಯಾಕ್ಕೆ ಕಳಿಸ್ತಾ ಇದ್ರು. ಇಂಡಿಯಾಕ್ಕೆ ಕಳಿಸಿ ಅವ್ರದ್ದು ಮೇನ್ ಏನಂತಂದ್ರೆ ಇಂಡಿಯಾದಲ್ಲಿರುವಂಥ ಟ್ರೈಬಲ್ಸ್ ಆಗಲಿ, ಹಿಂದೂಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಬಿಲಾಂಗಿಂಗ್ ಟು ಡಿಫ್ರೆಂಟ್ ರಿಲಿಜನ್ಸ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರು ಕ್ರಿಶ್ಚಿಯನ್ ಮಿಷನರೀಸು ಟ್ರೈಬಲ್ ರೀಜನ್ಸಲ್ಲಿರುವಂಥ ಟ್ರೈಬಲ್ಸ್ಗೆ ನೀವು ಫಾಲೋ ಮಾಡ್ತಿರುವಂಥ ರಿಲಿಜನ್ ಆಗಲಿ, ನೀವು ಫಾಲೋ ಮಾಡ್ತಿರುವಂಥ ಟ್ರೈಬಲ್ ರಿಲಿಜನ್ ಆಗಲಿ ಅದು ಸರಿಯಾಗಿಲ್ಲ, ನೀವು ಸರಿಯಾದ ರೀಜನ್ ಫಾಲೋ ಮಾಡೋಕಂದ್ರೆ ಫಾಲೋ ದ ಪಾತ್ ಆಫ್ ಜೀಸಸ್ ಅಂತ ಹೇಳಿ ಅವ್ರನ್ನ ಕನ್ವರ್ಟ್ ಮಾಡಿಸ್ತಾ ಇದ್ರು. ಇದು ಕೆಲವೊಂದು ಟ್ರೈಬಲ್ ಲೀಡರ್ಸ್ಗೆ ಇಷ್ಟ ಆಗಲಿಲ್ಲ. ಆಮೇಲೆ ಇದನ್ನು ನಾಲ್ಕನೇದು ಏನಂತಂದ್ರೆ ಎಕ್ಸ್ಪ್ಲೋಟೇಷನ್ ಬೈ ದ ಔಟ್ಸೈಡರ್ಸ್. ಸರಿನಾ, ಎಕ್ಸ್ಪ್ಲೋಟೇಷನ್ ಬೈ ದ ಔಟ್ಸೈಡರ್ಸ್. ಸೊ ಈ ಔಟ್ಸೈಡರ್ಸ್ ಏನಾದರೂ ಫಾರೆಸ್ಟ್ನ ಎಕ್ಸ್ಪ್ಲೋಟ್ ಮಾಡ್ತಿದ್ರಲ್ಲ, ಅವ್ರ ಸಪೋರ್ಟಿಗೋಸ್ಕರ ಬ್ರಿಟಿಷ್ ನಿಂತ್ಕೋತಾ ಇದ್ರು. ಸೊ ಟ್ರೈಬಲ್ಸ್ ಇಂಡೈರೆಕ್ಟ್ಲಿ ಏನು ಮಾಡ್ತಿದ್ರೆ ದೇವರ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್. ಸರಿನಾ, ಏನು ಮಾಡ್ತಿದ್ರು, ಟ್ರೈಬಲ್ ಲ್ಯಾಂಡ್ನ ರಿಚ್ ಪೀಪಲ್ ಇರ್ತಾರಲ್ಲ, ಮನಿ ಲ್ಯಾಂಡರ್ಸ್ ಆಗಲಿ ಇಲ್ಲ ಅಂತಾರೆ ಜಮೀನ್ದಾರ್ಸ್ ಆಗಲಿ, ಲ್ಯಾಂಡ್ನ ತಗೊಂಡು ಅದನ್ನ ಟ್ರೈಬಲ್ಸ್ನ ಅಲ್ಲಿಂದ ಹೊರಗೆ ಹಾಕ್ತಾ ಇದ್ರು. ಹೊರಗೆ ಹಾಕಿದಾಗ ಅವರು ಟ್ರೈಬಲ್ಸ್ ಅವರು ಜಗಳ ಮಾಡಿದ್ರೆ ಇವರು ಪ್ರೊಟೆಕ್ಷನಿಗೋಸ್ಕರ ಬ್ರಿಟಿಷರು ಬರ್ತಾ ಇದ್ರು. ಸೊ ಇವು 4 ಮೇನ್ ರೀಸನ್ಸ್ ಇದೆ ಇದರಿಂದ ಟ್ರೈಬಲ್ ರಿವೋಲ್ಟ್ಸ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಸೊ ವಿ ಶುಡ್ ನೋ ದ ರೀಸನ್ಸ್ ಬಿಹೈಂಡ್ ಟ್ರೈಬಲ್ ರಿವೋಲ್ಟ್ಸ್. ಆ್ಯಂಡ್ ದೆನ್ ಸೆಕೆಂಡ್ ಏನಂತಂದ್ರೆ ಇಂಪಾರ್ಟೆಂಟ್ ಟ್ರೈಬಲ್ ರಿವೋಲ್ಟ್ಸ್ ನೋಡೋಕ್ಕಿಂತ ಮುಂಚೆ ವಿ ಶುಡ್ ಸಿ ನೇಚರ್ ಆಫ್ ದೀಸ್ ಟ್ರೈಬಲ್ ರಿವೋಲ್ಟ್ಸ್. ವಾಟ್ ವಾಸ್ ದ ನೇಚರ್ ಆಫ್ ದೀಸ್ ಟ್ರೈಬಲ್ ರಿವೋಲ್ಟ್ಸ್ ಅಂತ. ಸರಿನಾ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಅಂತಂದ್ರೆ ಇಟ್ ವಾಸ್ ದ ಫೈಟ್ ಅಮಾಂಗ್ ಅನ್ಇಕ್ವಲ್ಸ್. ಸರಿನಾ, ಫೈಟ್ ಅಮಾಂಗ್ ಅನ್ಇಕ್ವಲ್ಸ್. ಅನ್ಇಕ್ವಲ್ಸ್ ಅಂದ್ರೆ ಯಾರು? ಇಲ್ಲಿ ದೇರ್ ಆರ್ ಬ್ರಿಟಿಷ್ ಟ್ರೂಪ್ಸ್ ಹೂ ಆರ್ ಬ್ಯಾಕ್ಡ್ ಬೈ ದ ಮೈಟಿ ಬ್ರಿಟಿಷ್ ಎಂಪೈರ್. ಈ ಕಡೆ ಟ್ರೈಬಲ್ಸ್. ಸರಿನಾ, ವಿತ್ ದೇರ್ ಪ್ರಿಮಿಟಿವ್ ಟೂಲ್ಸ್, ಅದೇ ಆಕ್ಸ್ ಆಗಲಿ, ಕೊಡ್ಲಿ ಆಗಲಿ, ಆಮೇಲೆ ಮತ್ತೆ ಕುಡುಗೋಲಾಗಲಿ, ಆ ರೀತಿಯಾದಂಥ ಟ್ರೈಬಲ್ ಪ್ರಿಮಿಟಿವ್ ವೆಪನ್ಸ್ ತಗೋತಾ ಇದ್ರು. ಬಟ್ ಬ್ರಿಟಿಷ್ ಆದರೆ ಅವರಿಗೆ ರಿಸೋರ್ಸಸ್ ಕೂಡ ಬ್ಯಾಕಪ್ ಇತ್ತು, ಜೊತೆಗೆ ವೆಪನ್ಸ್ ಕೂಡ ಮಾಡರ್ನ್ ವೆಪನ್ಸ್ ಇದ್ದು. ಮಾಡರ್ನ್ ವೆಪನ್ಸ್ ಸಚ್ ಆಸ್ ಗನ್ಸ್ ಆಗಲಿ, ಸೊ ಗನ್ಸ್ ಜೊತೆಗೆ ಏನಂತಾರೆ ಗನ್ಸ್ ಆಗಲಿ, ಆಮೇಲೆ ಜೊತೆಗೆ ಬಾಂಬ್ಸ್ ಆಗಲಿ, ಎಕ್ಸೆಟ್ರಾ ಅವ್ರಿಗೆ ಲೈಕ್ ಅವಕಾಶಗಳಿತ್ತು. ಬಟ್ ಟ್ರೈಬಲ್ಸ್ಗೆ ಅದೆಲ್ಲ ಅವಕಾಶ ಇದ್ದಿದ್ದಿಲ್ಲ. ಆ್ಯಂಡ್ ಸೆಕೆಂಡ್ ಒನ್, ಸೊ ದಿಸ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದ ಫೈಟ್ ಅಮಾಂಗ್ ಅನ್ಇಕ್ವಲ್ಸ್. ಸರಿನಾ, ದೇ ವರ್ ಇನ್ ನೋ ವೇ ದೇ ವರ್ ಈಕ್ವಲ್ ಟು ಈಚ್ ಅದರ್. ಆ್ಯಂಡ್ ಸೆಕೆಂಡ್ ಒನ್, ದೀಸ್ ಕೈಂಡ್ ಆಫ್ ಫೈಟ್ಸ್ ಆರ್ ರಿವೋಲ್ಟ್ಸ್ involved supernatural powers or supernatural belief. ಓಕೆ, ಸೂಪರ್ನ್ಯಾಚುರಲ್ ಬಿಲೀಫ್ ಅಂತ ಹೇಳೋದು ಬೆಟರ್. ಓಕೆ, ಸೂಪರ್ನ್ಯಾಚುರಲ್ ಎಲಿಮೆಂಟ್ಸ್ ಇದ್ವು ಇದರಲ್ಲಿ. ಏನಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸರಿನಾ, ಇವರು ಟ್ರೈಬಲ್ಸ್ ಪೀಪಲ್ಸ್ ಇರ್ತಿದ್ರಲ್ಲ, ಟ್ರೈಬಲ್ ಜನಕ್ಕೆ ಬ್ರಿಟಿಷರ ಹತ್ರ ಮಾಡರ್ನ್ ವೆಪನ್ ಇದೆ. ಸೊ ಫೈಟ್ ಮಾಡೋಕೆ ಎಲ್ಲ ಟ್ರೈಬಲ್ಸು ಕೂಡ ಒಪ್ಕೋತಾ ಇದ್ದಿಲ್ಲ. ಅವಾಗ ಟ್ರೈಬಲ್ ಲೀಡರ್ಸ್ ಇದ್ರಲ್ಲ, ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ನೀವು ವಾರ್ನ ಜಾಯ್ನ್ ಆಗಿ, ನನ್ನ ಹತ್ರ ಸೂಪರ್ ಪವರ್ಸ್ ಇದೆ, ಗ್ರಾಂಟೆಡ್ ಬೈ ದ ಗಾಡ್, ದೇವರಿಂದ ಸೂಪರ್ ಪವರ್ಸ್ ಕೊಟ್ಟಿದ್ದಾರೆ. ಸೊ ನಾನೇನಾದರೂ ನೀವು ಮಾತ್ರ ಏನಂತಾರೆ ಬ್ಯಾಂಬು ಇರುತ್ತಲ್ಲ, ಆ ಬ್ಯಾಂಬು ಏನಾದರೂ ನೀವು ಬ್ರಿಟಿಷ್ ಹತ್ರ ತೂರಿದ್ರಿ ಅಂತಂದರೆ, ಇಫ್ ಯು ಲೈಕ್ ಯೂಸ್ ದ ಬ್ಯಾಂಬೂಸ್ ಇಟ್ ವಿಲ್ ಟರ್ನ್ ಇನ್ ಟು ಗನ್ ಅಂತ. ಆ ರೀತಿಯಾಗಿ ಬೇರೆ ಲೀಡರ್ಸ್ ಯೂಸ್ ಮಾಡಿದ್ದ. ಬೇರೆ ಲೀಡರ್ಸ್ ಟ್ರೈಬಲ್ಸ್ನ ವಾರ್ಗೆ ಕರ್ಕೊಂಬರ್ತಾ ಇದ್ರು. ಎಕ್ಸಾಂಪಲ್ ಇದರಲ್ಲಿ ಬಿರ್ಸಾ ಮುಂಡಾ ಮತ್ತು ಕೋರಮಲ್ಲಯ್ಯ ಅಂತ ಲೀಡರ್ಸ್ ಬರ್ತಾರೆ. ಅವ್ರು ಏನಂತಂದರೆ, ಈ ರೀತಿ ತಮ್ಮ ಟ್ರೈಬಲ್ಸ್ಗೆ ನಮ್ಮ ಹತ್ರ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ, ನೀವೇನಾದರೂ ಫ್ಲವರ್ನ ಬಿಸಾಕಿದ್ರೆ ಅದು ಬುಲೆಟ್ ಆಗಿ ಬರುತ್ತೆ, ಬ್ಯಾಂಬೂನ ಯೂಸ್ ಮಾಡಿದ್ರೆ ಗನ್ನಾಗಿ ಕನ್ವರ್ಟ್ ಆಗುತ್ತೆ. ಆ ರೀತಿ ಈ ಥರ ಟ್ರೈಬಲ್ ಅವ್ರನ್ನ ವಾರಲ್ಲಿ ಇನ್ವಾಲ್ವ್ ಮಾಡೋಕ್ಕೋಸ್ಕರ ಈ ರೀತಿ ಸೂಪರ್ ನ್ಯಾಚುರಲ್ ಬಿಲೀವ್ ಮಾಡ್ತಾ ಇದ್ರು ಅವರು. ಆ್ಯಂಡ್ ದೆನ್ ಇನ್ನೊಂದಂತಂದರೆ, ಸೊ ಮೋಸ್ಟ್ ಆಫ್ ದಿ ಆರ್ ನನ್ ಆಫ್ ದ ರಿವೋಲ್ಟ್ಸ್ ವೇರ್ ಸಕ್ಸಸ್ಫುಲ್. ಸೊ ರಿವೋಲ್ಟ್ಸ್ ವರ್ ಮೋಸ್ಟ್ಲಿ ಅನ್ಸಕ್ಸಸ್ಫುಲ್ ಬಿಕಾಸ್ ಯಾವಾಗಾದರೂ ವೆನ್ಎವರ್ ದೇರ್ ಇಸ್ ಅ ರಿವೋಲ್ಟ್ ವಿಚ್ ಈಸ್ ವೈಲೆಂಟ್ ಇನ್ ನೇಚರ್. ಸರಿನಾ, ವೈಲೆಂಟ್ ಇನ್ ನೇಚರ್ ಇತ್ತಂದರೆ ದಸ್ ರಿವೋಲ್ಟ್ ಕ್ಯಾನ್ ಬಿ ಈಸಿಲಿ
ಸಪ್ರೆಸ್ ಬೈ ಮೈಟಿ ಪವರ್. ಓಕೆ, ರಿವೋಲ್ಟ್ ಏನಾದರೂ ವೈಲೆಂಟ್ ಇತ್ತಂದ್ರೆ ಆ ಮೈಟಿ ಪವರ್ಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಕಂಗಿರುತ್ತೆ. ಅವರು ಲೈಕ್ ವೈಲೆಂಟ್ ಮೆಜರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ವೆಪನ್ಸ್ನ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಫ್ರೀ ಹ್ಯಾಂಡ್ ಸಿಗುತ್ತೆ ಅಂತಂದೇಳಿ ಫ್ರೀ ಹ್ಯಾಂಡ್ ಸಿಗುತ್ತೆ ಅವ್ರಿಗೆ, ಅವಾಗ ಅವರು ರಿವೋಲ್ಟ್ನ ಸಪ್ರೆಸ್ ಮಾಡ್ತಾ ಇದ್ರು. ಸೊ ಈ ರೀತಿ ದಿಸ್ ಈಸ್ ಒನ್ ಆಫ್ ದ ರೀಸನ್ ವೈ ಗಾಂಧೀಜಿ ಅವರು ಈ ನಾನ್ ವೈಲೆಂಟ್ ಮೂವ್ಮೆಂಟ್ನ ಚೂಸ್ ಮಾಡ್ಕೊಂಡಿದ್ರು. ಯಾಕೆಂತಂದ್ರೆ ನಾನ್ ವೈಲೆಂಟ್ ಮೂವ್ಮೆಂಟ್ ಚೂಸ್ ಮಾಡಿದಾಗ ಬ್ರಿಟಿಷರ್ಗೆ ಅದನ್ನ ಕಂಪ್ಲೀಟಾಗಿ ಸಪ್ರೆಸ್ ಮಾಡೋಕ್ಕೆ ಒಂದು ಫ್ರೀ ಹ್ಯಾಂಡ್ ಸಿಗಂಗಿಲ್ಲ, ಫ್ರೀ ಹ್ಯಾಂಡ್ ಸಿಗ್ತಾ ಇದ್ದಿಲ್ಲ. ವೇರ್ ಇಫ್ ದೇರ್ ಇಸ್ ಅ ನಾನ್ ವೈಲೆಂಟ್ ಮೂವ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ರೆವಲ್ಯೂಷನರೀಸ್ ಆಗಲಿ ಅವರಾಗಲಿ ಏನಾಯ್ತಂದ್ರೆ ನೀವು ಅವರು ವೆಪನ್ಸ್ ಯೂಸ್ ಮಾಡ್ಕೊಂಡು ಟೆರರಿಸಮ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ವಿ ಕ್ಯಾನ್ ಈಸಿಲಿ ಸಪ್ರೆಸ್ ದೋಸ್ ಅಂತೇಳಿ. ಅದಕ್ಕೋಸ್ಕರ ಗಾಂಧೀಜಿ ಅವರು ಈ ಮೂಡ್ ಫ್ರಮ್ ವೈಲೆಂಟ್ ಟು ನಾನ್ ವೈಲೆಂಟ್ ಮೂವ್ಮೆಂಟ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ದೀಸ್ ಆರ್ ಫ್ಯೂ ಆಫ್ ದ ನೇಚರ್ ಆಫ್ ಟ್ರೈಬಲ್ ರಿವಾರ್ಡ್ಸ್. ಸರಿನಾ? ಈ ರೀತಿ ಲೈಕ್ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವು ವಿಲ್ ಲುಕ್ ಇನ್ ಟು ಇಂಪಾರ್ಟೆಂಟ್ ಟ್ರೈಬಲ್ ರಿವಾರ್ಡ್. ಇಂಪಾರ್ಟೆಂಟ್ ಟ್ರೈಬಲ್ ರಿವಾರ್ಡ್ ನೋಡೋಣ. ಸೊ ಟ್ರೈಬಲ್ ರಿವೋಲ್ಟ್ನ ನೀವು ನೋಡುವಾಗ ಆ ಪ್ರೊಫೈಲ್ ಯಾವ ಥರ ನೋಡ್ಬೇಕಂದ್ರೆ ಫಸ್ಟ್ ನೀವು ಯಾವ ರೀಜನ್ ಅಲ್ಲಿ ಇತ್ತು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಿವೋಲ್ಟ್. ಸರಿನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಿವೋಲ್ಟ್. ದೆನ್ ರೀಜನ್, ಯಾವ ರೀಜನ್ ಅಲ್ಲಿ ಫಾಲೋ ಮಾಡಿದ್ದು, ಯಾವ ರೀಜನ್ ಅಲ್ಲಿ ಆ ರಿವೋಲ್ಟ್ ಆಗಿತ್ತು. ದೆನ್ ಇಯರ್. ಓಕೆ, ಇಯರ್. ದೆನ್ ಲೀಡರ್ಸ್, ಇಂಪಾರ್ಟೆಂಟ್ ಲೀಡರ್ಸ್ ಯಾವುದು ಅದರಲ್ಲಿ. ಆಮೇಲೆ ಅದಕ್ಕೆ ರೀಸನ್ ಆರ್ ದ ಕಾಸಸ್ ಬಿಹೈಂಡ್ ದ ರಿವೋಲ್ಟ್ ಅಂತ. ಈ ರೀತಿ ನೀವು ರಿವೋಲ್ಟ್ನ ಕಾಂಪ್ರಿಹೆನ್ಸಿವ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ರಿವೋಲ್ಟ್ನ ಈ ಥರ ಅರ್ಥ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಈಸಿಯಾಗಿ ಕಂಟೆಕ್ಸ್ಟ್ ಸಿಗುತ್ತೆ. ಕಂಟೆಕ್ಸ್ಟ್ ಸಿಕ್ಕಾಗ ಈಸಿಯಾಗಿ ನೆನ್ಪಿಟ್ಕೋಬಹುದು. ಸರಿನಾ? ಸೊ ಟ್ರೈಬಲ್ ರಿವೋಲ್ಟ್ಸ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟ್ರೈಬಲ್ ರಿವೋಲ್ಟ್ಸ್ನ ಚುವಾರ್ಸ್ ಅಂತ ಕರಿತೀವಿ. ಸರಿನಾ? ಚುವಾರ್ಸ್ ರಿವೋಲ್ಟ್ ಅಂತ ಕರಿತೀವಿ. ಈ ರೀಜನ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಸರಿನಾ? ರೀಜನ್ ಈಸ್ ಇನ್ ವೆಸ್ಟ್ ಬೆಂಗಾಲ್ ಅಂಡ್ ದ ಇಯರ್ ವಾಸ್ 1769. ಓಕೆ, 1769 ರಿವೋಲ್ಟ್. ಇದ್ರ ಲೀಡರ್ ಅಂತಂದ್ರೆ ದುರ್ಜನ್ ಸಿಂಗ್ ಅಂತ. ದುರ್ಜನ್ ಸಿಂಗ್. ಸೊ ಇದ್ರದ್ದು ರೀಸನ್ ಏನಂತಂದ್ರೆ ಒನ್ ಆಫ್ ದ ರೀಸನ್ಸ್ ವಿಚ್ ಐ ಲೈಕ್ ಮೆನ್ಷನ್ಡ್ ಆಲ್ರೆಡಿ, ಮುಂಚೆ ಮೆನ್ಷನ್ ಮಾಡಿದ್ನಲ್ಲ ಅದೇ ರೀತಿ ಒಂದು ರೀಸನ್ ಇದೆ. ಆ ರೀಸನ್ ಅಂತಂದ್ರೆ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ ಮೇಲೆ. ಓಕೆ, British land revenue policy. So because of British land revenue policy, the Chuvars took up arms against Britishers. So this is the first major revolt. ಇದಾದ್ಮೇಲೆ ಸೆಕೆಂಡ್ ಮೇಜರ್ ರಿವೋಲ್ಟ್ ಯಾವ್ದು ಬರುತ್ತೆ ಅಂದ್ರೆ ಕಾಸೀಸ್. ಓಕೆ, ಕಾಸಿ ಅಂದ್ರೆ ಜಿಯೋಗ್ರಫಿಯಲ್ಲಿ ನೋಡಿರ್ತೀರಿ ನೀವು, ಕಾಸಿ, ಗಾರೋ, ಜಾಂತಿಯಾ ಹಿಲ್ಸ್ ಅಂತ. ಮೇಘಾಲಯ ರೀಜನ್ ಅಂದ್ರೆ ಅಸ್ಸಾಂ ರೀಜನ್ ಅಲ್ಲಿ ಇರುತ್ತೆ. ಸೊ ಆಬ್ವಿಯಸ್ಲಿ ರೀಜನ್ ಬಂದು ನಾರ್ತ್ ಈಸ್ಟರ್ನ್, ಎಸ್ಪೆಷಲಿ ಅಸ್ಸಾಂ ರೀಜನ್ ಅಲ್ಲಿ. ಸೊ ಕಾಸೀಸ್ ಅಂದ್ರೆ ದೀಸ್ ಆರ್ ದ ಟ್ರೈಬಲ್ಸ್ ಬಿಲಾಂಗಿಂಗ್ ಟು ಸ್ಟೇಯಿಂಗ್ ಇನ್ ದ ಕಾಸಿ ಹಿಲ್ಸ್ ಆಫ್ ಅಸ್ಸಾಂ ಆರ್ ಮೇಘಾಲಯ ಪ್ಲಾಟು ಅಲ್ಲಿ ಇರ್ತಾರ. ಸೊ ಇದು ಅಸ್ಸಾಂ ಅಲ್ಲಿ ಇದೆ ರೀಜನ್. ಇದ್ರ ಟೈಮ್ ಪೀರಿಯಡ್ ಯಾವಾಗ ಅಂತಂದ್ರೆ ಅರೌಂಡ್ 1829 ಟು 1830 30s ಅಲ್ಲಿ, 1829 3035 ಅಲ್ಲಿ. ಇದ್ರ ಮೇನ್ ಲೀಡರ್ ಅಂತಂದ್ರೆ ತಿರುತ್ ಸಿಂಗ್ ಅಂತ. ಓಕೆ, ತಿರುತ್ ಸಿಂಗ್ ಇಂಪಾರ್ಟೆಂಟ್ ಲೀಡರ್ಸ್ ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ UPSC ಪ್ರಿಲಿಮ್ಸ್ ಅಲ್ಲಿ ಈಸಿಲಿ ಕ್ವಶನ್ಸ್ ಕೇಳ್ಬೋದು. ತಿರುತ್ ಸಿಂಗ್ ಲೆಡ್ ದ ವಿಚ್ ಆಫ್ ದಿ ಫಾಲೋಯಿಂಗ್ ಮೂವ್ಮೆಂಟ್ ಅಂತ ಕೇಳಿ ಚುವಾರ್ಸ್, ಕಾಸೀಸ್, ಕೊಂಡ್ಸ್ ಅಂತ ಕೇಳ್ಬೋದು. ಅದಕ್ಕೆ ನೆನಪಿಟ್ಕೊಳ್ಳಿ. ಸೊ ಇದೇ ಅಂತಂದ್ರೆ ಇವರು ಮೇನ್ ಏಮ್ ಅಂತಂದ್ರೆ ಲೈಕ್ ರೀಸನ್ ಬಿಹೈಂಡ್ ದೀಸ್ ರಿವೋಲ್ಟ್ ಅಂತಂದ್ರೆ ಪ್ರೆಸೆನ್ಸ್ ಆಫ್ ಬ್ರಿಟಿಷ್ ಆರ್ಮಿ, ಅರೌಂಡ್ ದ ಟ್ರೈಬಲ್ ಏರಿಯಾಸ್. ಅದ್ರ ಜೊತೆಗೆ ಲೈಕ್ ಅಂಡರ್ ದ ಫಾರೆಸ್ಟ್ ಪಾಲಿಸಿ ದೇ ಬ್ಯಾಂಡ್ ಜೂಮ್ ಕಲ್ಟಿವೇಶನ್. ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಥವಾ ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಅಂತ ಕರಿತೀವಿ. ಅಂದ್ರೆ ಒಂದು ಏರಿಯಾದಲ್ಲಿರುವಂತ ಫಾರೆಸ್ಟ್ ನ ಕ್ಲಿಯರ್ ಮಾಡಿ ಅಲ್ಲಿ ಕಲ್ಟಿವೇಶನ್ ಮಾಡೋದು, ಕಲ್ಟಿವೇಟ್ ಆದ್ಮೇಲೆ ಫಸಲ್ನ ತಗೊಂಡು ಮತ್ತೆ ಅದನ್ನ ಬರ್ನ್ ಮಾಡಿ ಬೇರೆ ರೀಜನ್ಗೆ ಹೋಗೋದು. ಅದಕ್ಕೆ ಜೂಮ್ ಕಲ್ಟಿವೇಶನ್ ಅಂತ ಕರಿತೀವಿ, ಅಥವಾ ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಮಾಡ್ತೀವಿ ಅಂತ ಕರಿತೀವಿ. ಅದನ್ನ ಬ್ರಿಟಿಷ್ ಅವರು ಬ್ಯಾನ್ ಮಾಡಿದ್ರು ಅಂಡರ್ ಫಾರೆಸ್ಟ್ ಪಾಲಿಸಿ. ಅದಕ್ಕೋಸ್ಕರ ಕಾಸೀಸ್ ಬ್ರಿಟಿಷ್ ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕಾಸೀಸ್ ಆಯ್ತಾ. ಮೂರನೇದು ಚುವಾರ್ಸ್, ಖಾಸಿ, ಕೋಲ್ಸ್ ಅಂತಂದೇಳಿ. ಸರಿನಾ? ಈ ಕೋಲ್ಸು ಜಾರ್ಖಂಡ್ ರೀಜನಲ್ಲಿ ಬರ್ತಾರೆ. ಸೊ ಮೇನ್ಲಿ ಜಾರ್ಖಂಡ್ ಅಲ್ಲಿ, ಬಟ್ ಯು ಕ್ಯಾನ್ ಆಲ್ಸೋ ಸೇ ಚೋಟಾ ನಾಗ್ಪುರ್ ಪ್ಲಾಟೋ ರೀಜನ್ ಅಲ್ಲಿ. ಸೊ ಜಾರ್ಖಂಡ್, ಒಡಿಶಾ ರೀಜನ್ ಇದೆ, ಅಲ್ಲಿ ಕಂಡು ಬರ್ತಾರೆ ಕೋಲ್ಸ್. ಈ ಟೈಮ್ ಪೀರಿಯಡ್ ಎಷ್ಟು ಅಂತಂದ್ರೆ ಅರೌಂಡ್ ದ ಸೇಮ್ ಟೈಮ್ ಪೀರಿಯಡ್ 1831 ಟು 35 ರೀಜನ್ಸ್ ಅಲ್ಲಿ. ಇದ್ರ ಲೀಡರ್ಸ್ ಜಾತ್ರಾ ಭಗತ್ ಆರ್ ಬುದ್ಧೋ ಭಗತ್ ಅಂತ.
ಅವ್ರ ಹೆಸರೇ ಏನೊಂದು ಬುದ್ಧೋ ಭಗತ್ ಅಂತಂದೇಳಿ, ಜಾತ್ರಾ ಭಗತ್ ಆರ್ ಬುದ್ಧೋ ಭಗತ್. ಇವ್ರು ಅಂತಂದ್ರೆ ಅಂಡರ್ ದ ಫಾರೆಸ್ಟ್ ಪಾಲಿಸಿ ಅವ್ರ ಫಾರೆಸ್ಟ್ ನ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದ್ರು. ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿ ದೇವ್ರ ಆಕ್ಸ್ ಟು ಲೀವ್ ದ ಫಾರೆಸ್ಟ್. ನಮ್ಮ ಫಾರೆಸ್ಟ್ ಇಂದ ಬಿಟ್ಟು ಹೋಗಂತ ಹೇಳ್ತೀರಾ ಅಂತೇಳಿ ಅವರು ಲೈಕ್ ವೆಪನ್ಸ್ ನ ಪಿಕಪ್ ಮಾಡಿ ಬ್ರಿಟಿಷ್ ವಿರುದ್ಧ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಸರಿನಾ? ಸೊ ಆಲ್ಸೋ ಟ್ರೈ ಟು ರಿಮೆಂಬರ್ ದ ಇಯರ್ ನೆನಪಿಲ್ಲ ಅಂದ್ರೆ ಅಟ್ಲೀಸ್ಟ್ ಕ್ರೋನಾಲಜಿ ನೆನಪಿಟ್ಕೊಂಡಿರಿ. ಸರಿನಾ? UPSC ಅಲ್ಲಿ ಮ್ಯಾಥ್ಸ್ ಲೈಕ್ ಅರೇಂಜ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬೋದು, ಇಲ್ಲ ಅಂತಂದ್ರೆ ಅರೇಂಜ್ ದ ಫಾಲೋಯಿಂಗ್ ಇಂದ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕೇಳ್ಬೋದು. ಆ ರೀತಿ ಆಯ್ತಾ? ಸೊ 3 ಆಯ್ತು. 4th ಒನ್ ಕಾಸಿ ಕೋಲ್ ಆಯ್ತು. ಇವಾಗ ನೆಕ್ಸ್ಟ್ ಕೊಂಡ್ಸ್ಗಿಂತ ಮುಂಚೆ ಓಕೆ, ಕಾಸಿ ಕೋಲ್ ಕೊಂಡ್ಸ್. ಸರಿನಾ? ಕೊಂಡ್ಸ್ ಬರೋದು ಇದು ಕೂಡ ಆಲ್ಮೋಸ್ಟ್ ಛೋಟನಾಗ್ಪುರ ರೀಜನ್ಸ್ ಬರ್ತಾರೆ, ಬಟ್ ಪರ್ಟಿಕ್ಯುಲರ್ಲಿ ಒರಿಸ್ಸಾ ಆರ್ ಒಡಿಶಾದಲ್ಲಿ ಬರ್ತಾರೆ. ಇದು ಇಯರ್ ಬಂದು ಆಲ್ಮೋಸ್ಟ್ ಜಸ್ಟ್ ಬಿಫೋರ್ ದ 1857 ಇಂಡಿಪೆಂಡೆನ್ಸ್ ತರ. ಸೊ ಅರೌಂಡ್ 1846 to 50 ಟೈಮಲ್ಲಿ ಕೋಂಡ್ಸ್ ವಾರ್ ಆಗಿದ್ದು. ಆಮೇಲೆ ಇದ್ರ ಲೀಡರ್ ಅಂತಂದ್ರೆ ತಿರು ಸಿಂಗ್, ಜಾತ್ರಾ ಭಗತ್, ಛತ್ರ ಬಿಯಾಸಿ ಅಂತ ಕರೀತಾರೆ. ಛತ್ರ ಬಿಯಾಸಿ. ಆಮೇಲೆ ಇದ್ರದ್ದು ರೀಸನ್ ಅಂತಂದ್ರೆ ದೇರ್ ವಾಸ್ ಅ ಪೆಕ್ಯುಲಿಯರ್ ರೀಸನ್ ಇದೆ, ಯುನಿಕ್ ರೀಸನ್. ಸೊ ಇವ್ರದ್ದು ಹ್ಯೂಮನ್ ಸ್ಯಾಕ್ರಿಫೈಸ್ ನ ಬ್ಯಾನ್ ಮಾಡಿದ್ರು ಬ್ರಿಟಿಷ್ ಅವರು. ಬ್ರಿಟಿಷ್ ಅವರು ಬ್ಯಾನ್ ಮಾಡಿದ್ರು ಅಂಡರ್ ಲಾರ್ಡ್ ಹಾರ್ಡಿಂಜ್ ಇದ್ರಲ್ಲ, ವೈಸ್ರಾಯ್ ಅವನಿದ್ದಾಗ, ಗವರ್ನರ್ ಜನರಲ್ ಅವನಿದ್ದ ಹಾರ್ಡಿಂಜ್, ಅವರು ಹ್ಯೂಮನ್ ಸ್ಯಾಕ್ರಿಫೈಸ್ ನ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಬ್ರಿಟಿಷ್ ಟೆರಿಟರಿಲಿ ಬ್ಯಾನ್ ಮಾಡಿದ್ರು. ಅದ್ರ ವಿರುದ್ಧ ಕೋಂಡ್ಸ್ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂತಂದ್ರೆ ಕೋಂಡ್ಸ್ ಏನ್ ಬಿಲೀವ್ ಮಾಡ್ತಾ ಇದ್ರೆ ಹ್ಯೂಮನ್ ಸ್ಯಾಕ್ರಿಫೈಸ್ ಇಸ್ ಪಾರ್ಟ್ ಆಫ್ ದಿರ್ ಕಲ್ಚರ್, ನೀವು ನಮ್ಮ ಕಲ್ಚರ್ನ ಹಾಳು ಮಾಡಕ್ ಬಂದಿದ್ದೀರಾ ಅಂತೇಳಿ ಅವ್ರು ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೋಂಡ್ಸ್ ಆದ್ಮೇಲೆ ವೆರಿ ಫೇಮಸ್ ಫೇಮಸ್ ಟ್ರೈಬಲ್ ರಿವೋಲ್ಟ್ ಅಂದ್ರೆ ಸಂತಾಲ್ ಟ್ರೈಬಲ್ ರಿವೋಲ್ಟ್. ಇದು ಯಾವ ರೀಜನ್ ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ಬಿಹಾರ್. ಸರಿನಾ? ಬಿಹಾರ್ ರೀಜನ್ ಬರುತ್ತೆ. ಇದ್ರ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಇದು ಜಸ್ಟ್ ಬಿಫೋರ್ 1857 ರಿವೋಲ್ಟ್, 1855 to 1856. ಏನಂತಂದ್ರೆ 1856 ರಿವೋಲ್ಟಿಗೆ ಒನ್ ಆಫ್ ದ ಇನ್ಸ್ಪಿರೇಷನ್ ಯಾವುದು ಅಂತಂದ್ರೆ ಸಂತಾಲ್ ರಿವೋಲ್ಟ್ ಅಂತ ಕರೀತಾರೆ. ಓಕೆ, ಬರೀ ಟ್ರೈಬಲ್ಸ್ ಅವರೇ ತಮ್ಮ ಪ್ರಿಮಿಟಿವ್ ಟೂಲ್ಸ್ ಇಂದ ಬ್ರಿಟಿಷರ್ ಮೈಟ್ ನ ಅಂತಂದ್ರೆ ಎದುರ್ಸಕ್ ಸ್ಟಾರ್ಟ್ ಮಾಡಿದ್ರು. ನಾವೇ ಹೊರಡ್ಬಾರ್ದಂತ ಟ್ರೈಬಲ್ಸ್ ಅಲ್ಲಿ ಒಂದ್ ರೀತಿ ಸಿಪಾಯ್ಸ್ ಅಲ್ಲಿ ಒಂದ್ ರೀತಿ ಇನ್ಸ್ಪಿರೇಷನ್ ಆಗಿದ್ರು ಇವರು. ಓಕೆ, ಇದ್ರದ್ದು ಇಂಪಾರ್ಟೆಂಟ್ ಲೀಡರ್ ಅಂದ್ರೆ ಸಿದ್ದು ಅಂಡ್ ಕಾಹು ಬ್ರದರ್ಸ್ ಅಂತ. ದೀಸ್ ಆರ್ ದ ಬ್ರದರ್ಸ್, ಸಿದ್ದು ಅಂಡ್ ಕಾಹು ಬ್ರದರ್ಸ್. ಇದು ರೀಸನ್ ಏನಂತಂದ್ರೆ ಹೇಳಿದ್ನಲ್ಲ, ಲೈಕ್ ಎಕ್ಸ್ಪ್ಲೋಟೇಷನ್ ಬೈ ದಿ ಔಟ್ಸೈಡರ್ಸ್. ಸರಿನಾ? ಔಟ್ಸೈಡರ್ಸ್ ಬ್ರಿಟಿಷರು ವಿರುದ್ಧ ಇವ್ರನ್ನ ಎಕ್ಸ್ಪ್ಲೋಟ್ ಮಾಡ್ತಾ ಇದ್ರು. ಸೊ ಏನ್ ಮಾಡ್ತಿದ್ರು ಅಂದ್ರೆ ಲ್ಯಾಂಡ್ ನ ತಗೊಂಡು ಈ ಲ್ಯಾಂಡ್ಗೆ ರೆಂಟಲ್ ಮೂಲಕ ರೆಂಟಿಗೆ ಕೊಡೋ ತರ ಆಗ್ಲಿ, ಆಮೇಲೆ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ಳೋದಾಗ್ಲಿ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅವರು. ಅದಕ್ಕೆ ಏನ್ ಮಾಡ್ತಂದ್ರೆ ಸೊ ಬ್ರಿಟಿಷ್ ಅವರು ಇವ್ರ ರೆಸ್ಕ್ಯೂಗೋಸ್ಕರ ಬಂದ್ರು ಆಬ್ವಿಯಸ್ಲಿ. ಸೊ ಇಟ್ ಲೆಡ್ ಟು ದ ವಾರ್ ಬಿಟ್ವೀನ್ ಸಂತಾಲ್ಸ್ ಅಂಡ್ ಬ್ರಿಟಿಷರ್ಸ್. ಸರಿನಾ? ಸೊ ಇದರಲ್ಲಿ ಅಂತಂದ್ರೆ ಇವ್ರದ್ದು ಏಮ್ ಏನೈತೆ ಅಂದ್ರೆ ಸಂತಾಲ್ಸ್ ಅವ್ರದ್ದು ದೇರ್ ಒನ್ ಆಫ್ ದ ಏಮ್ ವಾಸ್ ಟು ಫಾರ್ಮೇಶನ್ ಆಫ್ ಟ್ರೈಬಲ್ ಕಿಂಗ್ಡಮ್. ಸರಿನಾ? ಸೊ ಜಸ್ಟ್ ಫ್ರೀಡಮ್ ಅಷ್ಟೇ ಅಲ್ಲ, ದೇ ವಾಂಟೆಡ್ ಟು ಫಾರ್ಮ್ ದೇರ್ ಒನ್ ಟ್ರೈಬಲ್ ಕಿಂಗ್ಡಮ್ ನ ಫಾರ್ಮ್ ಮಾಡೋಕಂತ ಅವ್ರದ್ದು ಏಮ್ ಇತ್ತು. ಅಂಡ್ ದೆನ್ ಸಂತಾಲ್ಸ್ ಆದ್ಮೇಲೆ ಕಚಂಗ ಅಂತ ಬರ್ತಾರೆ. ಕಚಂಗಾಸ್ ಅಂತೇಳಿ. ಕಚಂಗಾಸ್ ಎಲ್ಲಿಂದ ಬರ್ತಾರೆ ಅಂತಂದ್ರೆ ಈ ರೀಜನ್ ಬಂದ್ಬಿಟ್ಟು ಅಸ್ಸಾಮಲ್ಲಿ ಬರುತ್ತೆ. ಓಕೆ, ಕಚಂಗಾಸ್ ಬಿಲಾಂಗ್ ಟು ಅಸ್ಸಾಂ ರೀಜನ್. ಅವರು ವಾರ್ ಆಗಿದ್ದು ಅರೌಂಡ್ 1882 ಟೈಮ್ ಪೀರಿಯಡ್ ಅಲ್ಲಿ. ಸೊ ಇದ್ರ ಇಂಪಾರ್ಟೆಂಟ್ ಲೀಡರ್ಸ್ ಯಾರು ಅಂತಂದ್ರೆ ಸಂಬುಧನ್ ಅಂತೇಳಿ, ಸಂಬುಧನ್ ಅಂತ ಕರಿಬಹುದು, ಸಂಬುಧನ್ ಅಂತ. ಇವ್ರ ರೀಸನ್ ಅಂತಂದ್ರೆ ಅಗೇನ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ. ಏನಂತಂದ್ರೆ ಆಲ್ಮೋಸ್ಟ್ ಟ್ರೈಬಲ್ಸ್ ವಾರಿಗೆ ಹೋಗೋದಕ್ಕೆ ರೀಸನ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತವೆ. ಓಕೆನಾ? ಯಾಕಂತಂದ್ರೆ ಸಿಮಿಲರ್ ರಿವೋಲ್ಟ್ಸ್ ಇರುತ್ತೆ, ಸಿಮಿಲರ್ ಸರ್ಕಮ್ಸ್ಟೆನ್ಸ್ ಇರುತ್ತೆ, ಅದಕ್ಕೋಸ್ಕರ ರಿವೋಲ್ಟ್ ಮಾಡ್ತಾರೆ. ಬಟ್ ಪೆಕ್ಯುಲಿಯರ್ ರೀಸನ್ಸ್ ಸೊ ಸ್ವಲ್ಪ ಯೂನಿಕ್ ಇರ್ತಾವಲ್ಲ, ಈ ರೀತಿ ವುಮೆನ್ ಸ್ಯಾಕ್ರಿಫೈಸ್ ಆಗಲಿ, ಜುಮ್ ಕಲ್ಟಿವೇಶನ್ ಬ್ಯಾನ್ ಮಾಡಿದ್ದಾಗಲಿ, ಈ ತರ ಎಕ್ಸ್ಪ್ಲೋಟೇಷನ್ ಬೈ ಔಟ್ಸೈಡರ್ಸ್ ಆಗಲಿ, ಇದನ್ನ ನೆನ್ಪಿಟ್ಕೊಂಡಿರಿ. ಓಕೆ, ಈ ರೀತಿ ಪೆಕ್ಯುಲರ್ ಆಗಿರುವಂತ ರೀಸನ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೀವು. ಅದ್ರ ಮೇಲೆ ಪರ್ಟಿಕ್ಯುಲರ್ ಕ್ವಶನ್ಸ್ ಕೇಳಿದ್ರೆ. ಕಚಂಗ ಆಯ್ತಾ? ದೆನ್ ಮುಂಡಾ ರಿವೋಲ್ಟ್.
ಓಕೆ, 7th one is ಮುಂಡಾ ರಿವೋಲ್ಟ್. ಸೊ ಮುಂಡಾ ರಿವೋಲ್ಟ್ ಇದು ರೀಜನ್ ಬಂದು ಜಾರ್ಖಂಡ್, ಬಿಹಾರ್ ಅಂಡ್ ಜಾರ್ಖಂಡ್ ಅಂತ ಹೇಳ್ತಾರೆ. ಬಿಹಾರ್ ಅಂಡ್ ಜಾರ್ಖಂಡ್. ಈ ಟೈಮ್ ಪೀರಿಯಡ್ ಅರೌಂಡ್ 1899 ಆರ್ 1900 ಈ ಟೈಮ್ ಪೀರಿಯಡ್ ಅಲ್ಲಿ ಇದಾಯ್ತು. ಇದ್ರ ಲೀಡರ್ ಅಂದ್ರೆ ಫೇಮಸ್ ಭಗವಾನ್ ಬಿರ್ಸಾ ಮುಂಡಾ ಅಂತ ಕರೀತಾರೆ. ಬಿರ್ಸಾ ಮುಂಡಾ. ಓಕೆ, ಲೈಕ್ ಬಿಹಾರೀಸ್ ಮತ್ತೆ ಜಾರ್ಖಂಡ್ ಅಲ್ಲಿ ಇರುವಂತ ಜನಕ್ಕೆ ಇವರು ಬಿರ್ಸಾ ಮುಂಡಾ ಯೂಸ್ ಲೈಕ್ ಕನ್ಸಿಡರ್ಡ್ ಎಸ್ ಅ ಭಗವಾನ್, ದೇವ್ರ ಹತ್ರ ನೋಡ್ತಾರೆ ಅವ್ರನ್ನ. ಇದ್ರ ರೀಸನ್ ಅಂತಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್. ಸರಿನಾ? ಕ್ರಿಶ್ಚಿಯನ್ ಮಿಷನರೀಸ್ ಮುಂಡಾ ಅವರಿಗೆ ದೇರ್ ಲೈಕ್ ಬೇರೆ ಬೇರೆ ಅಂತ ಏನಂತಾರೆ ಫೋರ್ಸ್ ಇಂದ ಆಗ್ಲಿ, ಇಲ್ಲಾಂದ್ರೆ ದುಡ್ಡು ಕೊಡ್ತೀವಿ ಅಂತ ಇದಾಗ್ಲಿ, ಅದನ್ನ ಆಸೆ ತೋರಿಸಿ ಅವ್ರಿಗೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡ್ತಾ ಇದ್ರು. ಅದಕ್ಕೆ ಬಿರ್ಸಾ ಮುಂಡಾ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇವ್ರ ವಿರುದ್ಧ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ಈಸ್ ಕಾಲ್ಡ್ ಎಸ್ ಮುಂಡಾ ರೆಬೆಲಿಯನ್ ಅಂತ ಕರೀತಾರೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದ್ರೆ ಅವ್ರು ಏನ್ ಮಾಡ್ತಿದ್ರು, ಬಿರ್ಸಾ ಮುಂಡಾ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವರು ಒಂದು ಕಲ್ಟ್ ನ ಫಾರ್ಮ್ ಮಾಡಿದ್ರು. ಸರಿನಾ? ಬಿರ್ಸಾ ಮುಂಡಾ ಅವರು ಒಂದು ಕಲ್ಟ್ ನ ಫಾರ್ಮ್ ಮಾಡಿದ್ರು, ಸಿಂಗ್ ಬೊಂಗಾ ಕಲ್ಟ್ ಅಂತ. ಸಿಂಗ್ ಬೊಂಗಾ ಅಂತಂದ್ರೆ ಸನ್ಸ್ ಆಫ್ ಸಾಯಿಲ್ ಅಂತ. ಸನ್ಸ್ ಆಫ್ ಸಾಯಿಲ್ ಅಂದ್ರೆ ಮಣ್ಣಿನ ಮಗ, ಆ ರೀತಿ ಅಂತ ಸಿಂಗಬೊಂಗ ಕಲ್ಟ್ ಅಂತ ಫಾರ್ಮ್ ಮಾಡಿದ್ರು. ಈ ಸನ್ಸ್ ಆಫ್ ಸಾಯಿಲ್ ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದು ಮುಂಡಾ ಅವರೇ. ಓಕೆ, ಸನ್ಸ್ ಆಫ್ ಸಾಯಿಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಮುಂಡಾ ಅವರೇ. ಆಮೇಲೆ ಅದೇನೇನಂತಂದ್ರೆ ಇದರಲ್ಲಿ ಸೊ ಆಲ್ಮೋಸ್ಟ್ ಆನ್ಸರ್ ಹೇಳ್ದಂಗೆ ಆಗುತ್ತೆ, ಬಟ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಉಲ್ಗುಲನ್ ಅಂತ ಕರೀತಾರೆ. ಉಲ್ಗುಲನ್ ಆರ್ ಗ್ರೇಟ್ ಟುಮುಲ್ಟ್ ಅಂತ. ಸೊ ಈ ರೀತಿ ರಿಲೇಟೆಡ್ ಕ್ವಶನ್ಸ್ ನ ಪ್ರಿಲಿಮ್ಸ್ ಜಾಸ್ತಿ ಕೇಳ್ತಾರೆ. ಸೊ ನೆನಪಿಟ್ಕೊಂಡಿರಿ. ಸರಿನಾ? ಇದು ಮುಂಡಾ ರಿವೋಲ್ಟ್ ಆಯ್ತಾ. ಆಮೇಲೆ ನೆಕ್ಸ್ಟ್ ಕೊಂಡೋದರ ಅಂತ ಬರ್ತಾರೆ. ಸರಿನಾ? ಮುಂಡಾ ಆದ್ಮೇಲೆ ಕೊಂಡೋದರ. ಕೊಂಡೋದರ ಅಂತ ಬರ್ತಾರೆ. ಇದು ರೀಜನ್ ಬಂದು ಆಂಧ್ರ ಪ್ರದೇಶ ರೀಜನ್ ಅಲ್ಲಿ. ಟೈಮ್ ಪೀರಿಯಡ್ ಬಂದು 1902 ಅಲ್ಲಿ. ಆಮೇಲೆ ಇದ್ರ ಮೇನ್ ಲೀಡರ್ ಅಂತಾರೆ ಕೋರಮಲ್ಲಯ್ಯ. ಆವಾಗಲೇ ಹೇಳಿದ್ನಲ್ಲ, ಸೊ ಕೋರಮಲ್ಲಯ್ಯ ಅಂತ ಇವರು ಇದು ಹೊರಡ್ತಿದ್ರು. ಇದು ರೀಸನ್ ಅಂತಂದ್ರೆ ಬ್ರಿಟಿಷ್ ಟ್ಯಾಕ್ಸಸ್ ಅಂಡ್ ಪ್ರೆಸೆನ್ಸ್ ಆಫ್ ಬ್ರಿಟಿಷ್ ಆರ್ಮಿ ಇನ್ ಅರೌಂಡ್ ದ ರೀಜನ್ಸ್ ಅಲ್ಲಿ. ಸೊ ಇದು ಕೊಂಡೋದರ ರಿವೋಲ್ಟ್. ಆಂಧ್ರ ಪ್ರದೇಶದಿಂದ ಬಿಲಾಂಗ್ ಆಗಿದ್ರು. ಕೋರಮಲ್ಲಯ್ಯ ಲೀಡರ್. ಸೊ ಅಷ್ಟೊಂದು ಎಕ್ಸ್ಟ್ರಾ ಏನು ಹೇಳೋಕೇನಿಲ್ಲ, ಇಷ್ಟೇ ಇವ್ರ ಬಗ್ಗೆ ಇರೋದು. ಇದಾದ್ಮೇಲೆ ನೆಕ್ಸ್ಟ್ ಕೋರಮಲ್ಲಯ್ಯ ಆದ್ಮೇಲೆ ಎಷ್ಟಾಯ್ತು? ಸೊ ಕೊಂಡೋದ್ರ ಆದ್ಮೇಲೆ 9th one ಕೂಕಿ ಅಂಡ್ ನಾಗ್. ಕೂಕಿ ಮತ್ತೆ ನಾಗಾಸ್ ಎರಡು ಟ್ರೈಬಲ್ ಕಮ್ಯುನಿಟೀಸ್ ಅವ್ರು ಇಬ್ರು ಸೇರ್ಕೊಂಡು ಫೈಟ್ ಮಾಡಿದ್ರು. ಈ ರೀಜನ್ ಬಂದು ಮಣಿಪುರ್ ಅಲ್ಲಿ. ಓಕೆ, ಇವಾಗೂ ಸಹಿತ ನ್ಯೂಸ್ ಅಲ್ಲಿ ಇದೆ ಕೂಕಿ ಮತ್ತೆ ಮೇಟಿ ಕಮ್ಯುನಿಟಿ ಅವರು ಹೊಡೆದಾಡ್ತಾ ಇದಾರೆ ಮಣಿಪುರಲ್ಲಿ. ಸೊ ನೆನ್ಪಿಟ್ಕೊಂಡಿರಿ ಅಷ್ಟೇ, ಕೂಕಿ ಅಂಡ್ ನಾಗ್ ಮಣಿಪುರ್ ರೀಜನ್ ಅಲ್ಲಿ. ಇದು ಫೈಟ್ ಮಾಡಿದ ಟೈಮ್ ಪೀರಿಯಡ್ ಅಂತಂದ್ರೆ 1917 to 1922 ಆ ಟೈಮ್ ಪೀರಿಯಡ್ ಅಲ್ಲಿ. ಇದ್ರದ್ದು ಇಂಪಾರ್ಟೆಂಟ್ ಲೀಡರ್ಸ್ ಇದಾರೆ. ಫಸ್ಟ್ ಲೀಡರ್ ಇಂಪಾರ್ಟೆಂಟ್ ಅಂದ್ರೆ ಕೂಕಿ ಅಂಡ್ ನಾಗ್ ಅಲ್ಲ, ಇದು ಫಸ್ಟ್ ಇಂಪಾರ್ಟೆಂಟ್ ಲೀಡರ್ ಅಂದ್ರೆ ರಾಜಾ ಜದನಾಂಗ್ ಅಂತ. ದೇರ್ ವಾಸ್ ಅ ಕಿಂಗ್ ಕಾಲ್ಡ್ ಎಸ್ ಜದನಾಂಗ್ ಅಂತ. ಕಿಂಗ್ ಇದನ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಇದನ್ನ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತಂದ್ರೆ ನಡ್ಸ್ಕೊಂಡು ಹೋಗಿದ್ದು ಅಂದ್ರೆ ರಾಣಿ ಗುಡೆನ್ಲು. ಸರಿನಾ? ರಾಣಿ ಗುಡೆನ್ಲು ವೆರಿ ಫೇಮಸ್ ಲೀಡರ್ ಇದು. ಸೊ ಅರೌಂಡ್ 1922 ಅಲ್ಲ, 1923 ಟೈಮಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ರಾಣಿ ಗುಡೆನ್ಲು ಅವರು ಈ ರೀತಿ ಅಂತ ರಿವೋಲ್ಟ್ನ ಕಂಟಿನ್ಯೂ ಮಾಡಿದ್ರು ಮಣಿಪುರಲ್ಲಿ. ಸೊ ಇದು ರೀಸನ್ ಕೂಡ ಬ್ರಿಟಿಷ್ ಟ್ಯಾಕ್ಸ್. ಸೊ ಬ್ರಿಟಿಷ್ ಟ್ಯಾಕ್ಸೇಷನ್ ಇದು ರಾಣಿ ಗುಡೆನ್ಲು ಅವರು. ದೆನ್ ಇವರು ರಾಣಿ ಗುಡೆನ್ಲು ಅವರು ಒಂದು ಹರೇಕಾ ಕಲ್ಟ್ ಅಂತ ಫಾರ್ಮ್ ಮಾಡಿದ್ರು. ಹರೇಕಾ ಕಲ್ಟ್ ಅಂದ್ರೆ ಇವ್ರನ್ನ ಹರೇಕ ಅಂತ ಕನ್ಸಿಡರ್ ಮಾಡಿ ಇವ್ರನ್ನ ಪೂಜೆ ಮಾಡ್ತಾ ಇದ್ರು ಅಲ್ಲಿ. ಹೇರಕ ಕಲ್ಟ್ ಅಂತಂದು ಹೇಳಿ. ಸರಿನಾ? ಹೇರಕ ಕಲ್ಟ್, ಸಾರಿ ಹರೇಕ ಅಲ್ಲ, ಹೇರಕ ಕಲ್ಟ್ ಅಂತ. ಸೊ ಇದು ಕೂಕಿ ಅಂಡ್ ನಾಗ್ ಬಗ್ಗೆ ಆಯ್ತು. ಅಂಡ್ ದೆನ್ 10th one ನಾಯಕ್ ದಾಸ್. ಓಕೆ, ನಾಯಕ್ ದಾಸ್ ಸಾರಿ ಬಿಲ್ಸ್ ಅಂತ ಬಿಲ್ಸ್. ಇವರು ರೀಜನ್, ಪರ್ಟಿಕ್ಯುಲರ್ ರೀಜನ್ ಅಂತಂದ್ರೆ ಜಸ್ಟ್ ಒಂದು ಸ್ಟೇಟ್ ಅಲ್ಲಿ ಇಲ್ಲ, MP, ರಾಜಸ್ಥಾನ್, ಒಡಿಸ್ಸಾ, ಬೇರೆ ಬೇರೆ ರೀಜನ್ ಅಲ್ಲಿ ಇವರು ಕಂಡು ಬರ್ತಾರೆ. ಇವರು ವಾರ್ ಸ್ಟಾರ್ಟ್ ಆಗಿದ್ದು ಅರೌಂಡ್ 1913 ಅಲ್ಲಿ. ಸೊ ಇವಕ್ಕಿಂತ ಮುಂಚೆ ಬರ್ತಾರೆ. 1913 ಅಲ್ಲಿ ವಾರ್ ಸ್ಟಾರ್ಟ್ ಮಾಡಿದ್ರು. ಇದ್ರದ್ದು ಲೀಡರ್ ಅಂದ್ರೆ ಗೋವಿಂದ ಗುರು.
ಗೋವಿಂದ ಗುರು. ಇದು ರೀಸನ್ ಏನಂತಂದ್ರೆ ಬ್ರಿಟಿಷ್ ರೆವೆನ್ಯೂ ಪಾಲಿಸಿ, ಅಗೇನ್ ಲ್ಯಾಂಡ್ ರೆವೆನ್ಯೂ ಪಾಲಿಸಿ. ಸೊ ರೀಸನ್ ಓವರ್ಲ್ಯಾಪ್ ಆಗುತ್ತೆ, ಬಟ್ ಲೀಡರ್ಸ್ ಮತ್ತೆ ರೀಜಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇದಾದ್ಮೇಲೆ ಓಕೆ, ಇದಾದ್ಮೇಲೆ ಅಗೇನ್ ಬಿಲ್ಸ್ ಆಯ್ತಾ. ಇದಾದ್ಮೇಲೆ 11th ಒನ್ ಕೊಂಡೋದ್ರ ಆಯ್ತಲ್ಲ. ಸೊ ಕೋಯಾ ಅಂಡ್ ರಂಪ ಅಂತ ಇದು 2 ಕಮ್ಯುನಿಟೀಸ್ ಜೊತೆಗೆ ಸೇರ್ಕೊಂಡು ಹೊಡೆದಾಡಿದ್ರು. ಸೊ ಈ ಕೋಯಾ ಕಮ್ಯುನಿಟಿ ರೀಸೆಂಟಾಗಿ ನ್ಯೂಸಲ್ಲಿ ಇತ್ತು. ಯಾಕೆ ನ್ಯೂಸಲ್ಲಿ ಅಂತಂದ್ರೆ ಒಬ್ಬ ಫಾರೆಸ್ಟ್ ರೇಂಜ್ ಆಫೀಸರ್ನ ಟ್ರೈಬಲ್ಸ್ ಅವರು ಯಾವುದೊಂದು ವಿಷಯದ ಜಗಳ ಆಗಿ ಅದನ್ನ ಲೈಕ್ ಇಟ್ ಲೆಡ್ ಟು ಡೆತ್ ಆಫ್ ಲೈಕ್ ಫಾರೆಸ್ಟ್ ಆಫೀಸರ್. ಅದಕ್ಕೆ ನ್ಯೂಸಲ್ಲಿ ಇದ್ರಿ ಇವರು. ಅದಕ್ಕೆ ಸೊ ನೆನಪಿಟ್ಕೊಂಡಿರಿ. ಈ ರೀಜನ್ ಬಂದು ಕೋಯಾ ಅಂಡ್ ರಂಪ ಆಂಧ್ರ ಪ್ರದೇಶ್ ಮತ್ತೆ ಒಡಿಶಾ. ಸೊ ಮೇನ್ಲಿ ಆಂಧ್ರ ಪ್ರದೇಶ್, ಬಟ್ ಒಡಿಶಾ ಅಡ್ಜಸ್ಟೆಂಟ್ ರೀಜನ್ ಅಲ್ಲಿ ಕಂಡು ಬರ್ತಾರೆ ಇವರು. ಟೈಮ್ ಪೀರಿಯಡ್ 1922 to 28 ಆ ಥರ ಆ ಟೈಮ್ ಪೀರಿಯಡ್ ಅಲ್ಲಿ ಫೈಟ್ ಮಾಡಿದ್ರು ಇವರು. ಆ್ಯಂಡ್ ದೆನ್ 28 ಅಲ್ಲಿ ಫೈಟ್ ಮಾಡಿದ್ರು. ಇದ್ರದ್ದು ಲೀಡರ್ ಏನಂತಂದ್ರೆ ಅಲ್ಲೂರಿ ಸೀತಾರಾಮರಾಜು. ಸೊ RRR ಮೂವಿ ನೋಡಿದ್ರಲ್ಲ, RRR ಮೂವೀಸ್ ಅಲ್ಲಿ. ಸೊ ಅಲ್ಲೂರಿ ಸೀತಾರಾಮರಾಜು ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಆ ಮೂವೀಸ್ ಅಲ್ಲಿ ಅವ್ರದೊಂದು ರೋಲ್ ಕೊಟ್ಟಿದ್ದಾರೆ, ರೋಲ್ ತರ ಫಾಲೋ ಮಾಡಿದ್ದಾರೆ. ಇದೇನಂತಂದ್ರೆ ರೀಸನ್ ಅಗೇನ್ ಬ್ರಿಟಿಷ್ ಅಟ್ರಾಸಿಟೀಸ್. ಆ ಮೂವಿ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತಲ್ಲ ಬ್ರಿಟಿಷ್ ಎಷ್ಟು ಅಟ್ರಾಸಿಟಿ ಮಾಡ್ತಿದ್ರು ಅಂತ. ಅದೇ ತರ ಲೀಡ್ ಇದು ಮಾಡ್ತಿದ್ರು. ಅಂಡ್ ಇಟ್ ವಾಸ್ ಆಲ್ಸೋ ನಾಟ್ ಜಸ್ಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್, ಇಟ್ ವಾಸ್ ಆಲ್ಸೋ ಅಗೇನ್ಸ್ಟ್ ಮುಥೇದಾರ್ಸ್ ಅಂತ ಇದ್ರು. ಒಬ್ರು ಮುಥೇದಾರ್ಸ್ ಅಂದ್ರೆ ಜಮೀನ್ದಾರ್ ತರ ಇಂಟರ್ಮೀಡಿಯೇಟ್ಸ್ ಇದ್ರು ಅವರು. ಅವ್ರ ವಿರುದ್ಧ ಹೋರಾಡ್ತಿದ್ರು. ಮುಥೇದಾರ್ಸ್ ಅವರು ಟ್ರೈಬಲ್ ಚೀಫ್ಟನ್ಸ್, ದೆನ್ ಇಂಟರ್ಮೀಡಿಯೇಟ್ಸ್ ಬಿಟ್ಟು ಬ್ರಿಟಿಷರ್ಸ್ ಅಂಡ್ ದೀಸ್ ಟ್ರೈಬಲ್ಸ್ ಮತ್ತೆ ಇಂಟರ್ಮೀಡಿಯೇಟ್ಸ್ ಇದ್ರು. ಅವ್ರ ವಿರುದ್ಧ ಹೋರಾಡ್ತಾ ಇದ್ರು. ಇವ್ರು ಏನ್ ಮಾಡ್ತಿದ್ರು, ಅಲ್ಲೂರಿ ಸೀತಾರಾಮರಾಜು ಲೈಕ್ ಬ್ರಿಟಿಷ್ ಪೊಲೀಸ್ ಸ್ಟೇಷನ್ ಇರ್ತಾವಲ್ಲ, ಪೊಲೀಸ್ ಸ್ಟೇಷನ್ ಆಗಲಿ ಇಲ್ಲೊಂದು ಆರ್ಮರಿ ಆಗಲಿ, ಅಲ್ಲಿ ರೈಡ್ ಮಾಡಿ ಅಲ್ಲಿರುವಂಥ ವೆಪನ್ಸ್ನ ಲೂಟಿ ಮಾಡ್ಕೊಂಡೋಗಿ ಮತ್ತೆ ಅದ್ರ ಯೂಸ್ ಮಾಡ್ಕೊಂಡು ಫೈಟ್ ಮಾಡೋದು. ಮತ್ತೆ ಆ ರೀತಿ ಒಂದು ಪಾಲಿಸಿನ ಫಾಲೋ ಮಾಡ್ತಾ ಇದ್ರು ಅಲ್ಲೂರಿ ಸೀತಾರಾಮರಾಜು. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಲೈಕ್ ಟ್ರೈಬಲ್ ರಿವೋಲ್ಟ್ಸ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂತಂದರೆ ಇನ್ನೊಂದು ಚೆಂಚು ರಿವೋಲ್ಟ್ ಅಂತ ಬರುತ್ತೆ, ಚೆಂಚೂಸ್ ಅಂತ. ಚೆಂಚೂಸ್ ಅಂತೇಳಿ ಇವರು ರೀಜನ್ ಅಗೇನ್ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ ರೀಜನ್ ಬರ್ತಾರೆ. ನಲ್ಲಮಲ್ಲ ಹಿಲ್ಸ್ ಅಂತ ಇದೆ ಆಂಧ್ರ ಪ್ರದೇಶಲ್ಲಿ. ಸೊ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಇವರು ಫೈಟ್ ಮಾಡ್ತಾ ಇದ್ರು. ಸೊ ಅರೌಂಡ್ 1922 to 23 ಟೈಮಲ್ಲಿ ಇಂಪಾರ್ಟೆಂಟ್ ಲೀಡರ್ ಯಾರಂತಂದ್ರೆ ಕೆ ಹನುಮಂತರಾವ್ ಅಂತ, ಹನುಮಂತು ಅಂತ. ಸೊ ಇದು ರೀಸನ್ ಕೂಡ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್, ಲ್ಯಾಂಡ್ ರೆವೆನ್ಯೂ ಅಂಡ್ ಫಾರೆಸ್ಟ್ ಪಾಲಿಸೀಸ್. ಸರಿನಾ? ಫಾರೆಸ್ಟ್ ಪಾಲಿಸೀಸ್. ಇದು ಚೆಂಚೂಸ್ ಟ್ರೈಬಲ್ಸ್ ನೆನಪಿಟ್ಕೊಂಡಿರಿ, ಈಸ್ಟರ್ನ್ ಘಾಟ್ಸ್ ಬರ್ತಾರೆ. ದೆನ್ ಇದಾದ್ಮೇಲೆ ಮತ್ತೆ ಇಂಪಾರ್ಟೆಂಟ್ ಯಾರು ಬರ್ತಾರೆ, ನಾಯಕ್ ದಾಸ್ ಅಂತ. ನಾಯಕ್ ದಾಸ್ ಅಂತೇಳಿ ಇದು ರೀಜನ್ ಗುಜರಾತ್ ಅಲ್ಲಿ ಬರುತ್ತೆ. ಟೈಮ್ ಪೀರಿಯಡ್ ಮಿಸ್ ಮಾಡಿದೆ ಇದನ್ನ. ಇಟ್ ಈಸ್ ಅರೌಂಡ್ 1852 ಅಲ್ಲಿ ಬರುತ್ತೆ. 1852 ಟೈಮ್ ಪೀರಿಯಡ್ ಅಲ್ಲಿ ಬಿಫೋರ್ ಸಂತಾಲ್ ರಿವೋಲ್ಟ್ ಇಂದ ಬರುತ್ತೆ ಇವರು. ಇದರದ ಇಂಪಾರ್ಟೆಂಟ್ ಲೀಡರ್ ಯಾರು ಅಂತಂದ್ರೆ ರೂಪ್ ಸಿಂಗ್ ಮತ್ತೆ ಜರಿಯಾ ಭಗತ್ ಅಂತ. ರೂಪ್ ಸಿಂಗ್, ಜರಿಯಾ ಭಗತ್ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ, ಬುದ್ಧ ಭಗತ್ ಅಥವಾ ಜಾತ್ರಾ ಭಗತ್ ಬೇರೆ, ಜರಿಯಾ ಭಗತ್ ಬೇರೆ. ಅವ್ರು ಬುದ್ಧ ಭಗತ್ ಬರೋದು ಅದ್ರಲ್ಲಿ ಬರ್ತಾರೆ, ಕೋಲಲ್ಲಿ ಬರ್ತಾರೆ ಇವರು. ಕೋಲ್ ಅಥವಾ ಲರ್ಕಾ ರೆಬೆಲಿಯನ್ ಅಲ್ಲಿ ಅವ್ರು ಬರ್ತಾರೆ. ಇದು ನಾಯಕ್ ದಾಸ್ ಅಲ್ಲಿ ಬರೋದು ರೂಪ್ ಸಿಂಗ್ ಅಥವಾ ಜರಿಯಾ ಭಗತ್. ಇದು ರೀಸನ್ ಕೂಡ ಅಗೇನ್ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್ನೇ ಇರುತ್ತೆ. ಸರಿನಾ? ಅಗೇನ್ಸ್ಟ್ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್. ಸೊ ದೀಸ್ ಆರ್ ಫ್ಯೂ ಆಫ್ ದ ಇಂಪಾರ್ಟೆಂಟ್ ಟ್ರೈಬಲ್ ರಿವೋಲ್ಟ್ಸ್ ಐ ಥಾಟ್ ಆಫ್ ಡಿಸ್ಕಸಿಂಗ್ ಟುಡೇ. ಈ ಥರ ಲೀಡರ್ಸ್ನ ಅಟ್ಲೀಸ್ಟ್ ರೀಜನ್ ಮತ್ತು ಲೀಡರ್ಸ್ನ ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ನ ಪಾಸ್ ಮಾಡಿ. ಐ ಥಿಂಕ್ ಹ್ಯಾಂಡ್ ರೈಟಿಂಗ್ ಇಸ್ ವಿಸಿಬಲ್ ಇದೆ, ಸೊ ಲೆಜಿಬಲ್ ಇದೆ. ಇದನ್ನ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಟ್ರೈಬಲ್ ರಿವೋಲ್ಟ್ ಅಂತ ಕೇಳ್ತಾರೆ. ಈ ವರ್ಷ ಅದರಲ್ಲೂ ತುಂಬ ನ್ಯೂಸಲ್ಲಿದೆ, ಅದಕ್ಕೋಸ್ಕರ ಕೇಳೋ ಚಾನ್ಸಸ್ ಇದೆ. ಸೊ ಇಂಪಾರ್ಟೆಂಟ್ ಅನ್ಸಿದ್ನ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡಿರಿ. ಸೊ ಇದು ಇವತ್ತಿನ ಟಾಪಿಕ್ ಆಗಿತ್ತು, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇತ್ತು. ಸೊ ಕಾಂಟ್ರಿಬ್ಯೂಷನ್ ಅಂತಂದರೆ ಅದೇ ಹೇಳಿದ್ನಲ್ಲ, ಯಾವ ರೀತಿ ಅವರು ಫೈಟ್ ಮಾಡಿದ್ರು ಅದೆಲ್ಲ ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಲೀಡರ್ಸ್ ನೋಡಿದ್ವಿ, ಇಂಪಾರ್ಟೆಂಟ್ ರಿವೋಲ್ಟ್ಸ್ ನೋಡಿದ್ವಿ, ಜೊತೆಗೆ ರೀಸನ್ಸ್ ಮತ್ತು ಫ್ಯಾಕ್ಟರ್ಸ್ ನೋಡಿದ್ವಿ, ನೇಚರ್ ಆಯಿತು, ಎಲ್ಲ ಆಯಿತು. ಸೊ ಟುಡೇಸ್ ಟಾಪಿಕ್ ಇಸ್ ಕಂಪ್ಲೀಟ್. ನಿಮಗೆ ಏನಾದರೂ ಬೇರೆ ಯಾವುದಾದ್ರು ಟಾಪಿಕ್ಸ್ನ ಡಿಸ್ಕಸ್ ಮಾಡಬೇಕಿತ್ತಂದ್ರೆ, ಈ ರೀತಿಯಾದಂಥ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬಿಕಾಸ್ ಇದನ್ನ ಪ್ರಿಲಿಮ್ಸ್ ಜಾಸ್ತಿ ಕೇಳ್ತಾರೆ, ಅದಕ್ಕೆ ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೆ.
ಬೇರೆ ಯಾವ್ದಾದ್ರು ಟಾಪಿಕ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋಸ್. ಅದಕ್ಕೆ ಪ್ಲೀಸ್ ಲೈಕ್, ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ಸ್. ವಿತ್ ದಿಸ್ ಐ ವಿಲ್ ಎಂಡ್ ದ ಟಾಪಿಕ್. ಜೈ ಹಿಂದ್, ಜೈ ಕರ್ನಾಟಕ.